ಸರ್ ಇವಾಗ ತಿಳಿಸಿದ್ರಿ ಸಾಕಷ್ಟು ಕೋಟ್ಯಾಂತರ ಜನ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥದ್ದು ಮತ್ತು ಸುಮಾರು ಲಕ್ಷಾಂತರ ಜನ ತಮ್ಮ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ತಿಳಿಸಿದ್ರಿ ಸರ್. ಈಗ ನಾವು ನೋಡೋಣ ಸರ್, ಈಗ ಉತ್ತರ ಕರ್ನಾಟಕ ಅಂತಕ್ಕಂಥ ಪ್ರತ್ಯೇಕ ರಾಜ್ಯ ಆಯ್ತು. ಈ ಪ್ರತ್ಯೇಕ ರಾಜ್ಯ ಆದ್ರೆ ಇಲ್ಲಿ ಕೇಂದ್ರಾಡಳಿತವಾಗಿ, ಯಾಕಪ್ಪ ಅಂದ್ರೆ ಆಡಳಿತ ಕೇಂದ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಡಳಿತ ಕೇಂದ್ರವನ್ನಾಗಿ ಯಾವ ಜಿಲ್ಲೆಯನ್ನು ಆಗಿಸ್ಕೊಳ್ಬೇಕಂತಕ್ಕಂಥ ಒಂದು ಯೋಜನೆ ರೂಪಿಸ್ಕೊಂಡಿದ್ದೀರಾ? ಈ ಆಡಳಿತ ಕೇಂದ್ರ ಎಲ್ಲಿ ಐತಿ ಅನ್ನೋದು ಬಹಳ ಮುಖ್ಯ ಸರ್. ಒಂದು ರಾಜ್ಯಕ್ಕ ರಾಜಧಾನಿ ಎಲ್ಲಿದೆ, ಮಧ್ಯವರ್ತಿ ಸ್ಥಳಗಳು ಇತ್ತು ಅಂತಂದ್ರ ಎಲ್ಲ ಭಾಗವನ್ನು ಕೂಡ ಕೇಂದ್ರೀಕರಿಸಲಿಕ್ಕೆ, ನಿಯಂತ್ರಣ ಮಾಡ್ಲಿಕ್ಕೆ, ಎಲ್ಲ ಕಡೆ ದೃಷ್ಟಿ ಹಾಯಿಸ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತೈತಿ. ಕರ್ನಾಟಕ ಏಕೀಕರಣ ಆದಾಗ ನಮ್ಮ ಭಾಗದ ಜನರು ಅದನ್ನೇ ಮಾಡಿದ್ರು. ಕರ್ನಾಟಕದ ಮಧ್ಯವರ್ತಿ ಸ್ಥಳ ದಾವಣಗೆರೆ, ಆ ದಾವಣಗೆರೆ ರಾಜಧಾನಿ ಆಗ್ಲಿ ಅಂತ ತಿಳ್ಕೊಂಡು ಎಲ್ಲರ ಅಭಿಪ್ರಾಯ ಇತ್ತು. ಆದ್ರೆ ದಕ್ಷಿಣ ಕರ್ನಾಟಕದವರು ಇದನ್ನ ವಿರೋಧ ಮಾಡಿದ್ರು. ಯಾಕಂದ್ರೆ ಅವರ ಪ್ರಾಬಲ್ಯ ಇರೋದ್ರಿಂದ ಅವರು ಬೆಂಗಳೂರನ್ನೇ ರಾಜಧಾನಿ ಮಾಡ್ತೀವಿ ಅಂತಂದ್ರು. ಏನು ಸರ್? ಆದ್ರೆ ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ 15 ಜಿಲ್ಲೆಗಳಿಗೆ ಮಧ್ಯವರ್ತಿ ಸ್ಥಳ ಯಾವುದು ಅಂತಂದ್ರೆ ನಮ್ಮ ಬಾಗಲಕೋಟೆ. ನೀವು ಈ ಮ್ಯಾಪ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ 15 ಜಿಲ್ಲೆಗಳಿಗೆ ಮಧ್ಯವರ್ತಿ ಸ್ಥಳ ಬಾಗಲಕೋಟೆ. ಮತ್ತು ಬಾಗಲಕೋಟೆ ಈ ದೇಶಕ್ಕೆ ಒಂದು ವಿಶೇಷ ಕೊಡುಗೆಯನ್ನ ಕೊಟ್ಟಿರುವಂತಹದ್ದು. ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂಲಕ ಏಷ್ಯಾ ಖಂಡದ ಅತಿ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ, ಆ ಒಂದು ಯೋಜನೆ ಪೂರೈಸಲಿಕ್ಕೆ ನಮ್ಮ ಭಾಗದ ರೈತರು ಭೂಮಿಯನ್ನು ಕಳ್ಕೊಂಡು ತ್ಯಾಗ ಜೀವಿಗಳು. ಆ ಕಾರಣಕ್ಕಾಗಿ ಅವರೊಂದು ಗೌರವವನ್ನು ಸಲ್ಲಿಸಬೇಕು. ಅದಕ್ಕೆ ಬಾಗಲಕೋಟೆ ರಾಜಧಾನಿ ಆಗ್ಬೇಕು. ಬಾಗಲಕೋಟೆ ಅಂದ್ರೆ ನವನಗರ ಏನಿದೆ ಅಲ್ಲ, ಹೊಸ ಸ್ಥಳ ನವನಗರ, ಅದು ಚಂಡೀಗಢ ಮಾದರಿಯ ಅಂತ ಒಂದು ನಗರವನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳ ಪ್ಲಾನ್ಫುಲ್ ಸಿಟಿ ಆಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಾಮದಾರ್ ಸರ್ ಕೊಡುಗೆನೂ ಅಪಾರ. ಮತ್ತು ನಮ್ಮ ಆಗಿನ ಶಾಸಕರಾಗಿರುವಂತ ಚರಂತಿಮಡು ಸಾಹೇಬರು ಕೂಡ ಅವರ ಒಂದು ವಿವೇಚನೆಯಿಂದ ಬಹಳಷ್ಟು ವ್ಯವಸ್ಥಿತವಾದಂತ ನಗರ ನಿರ್ಮಾಣ ಆಗಿದೆ. ಇದರಿಂದ ನಮ್ಮ ಉತ್ತರ ಕರ್ನಾಟಕದ ರಾಜಧಾನಿ ಬಾಗಲಕೋಟೆ ಆಗ್ಬೇಕು ಅನ್ನೋಂಥದ್ದು ಬಹಳ ಜನರ ಅಭಿಮತ. ಮತ್ತು ಅದನ್ನ ನಾವು ಬರೀ ಮೌಖಿಕವಾಗಿ ಅಲ್ಲ, 15 ಜಿಲ್ಲೆಗಳಿಂದ ನಾವು ಎಲ್ಲರನ್ನು, ತಜ್ಞರನ್ನ, ನಮ್ಮ ಹೋರಾಟ ಸಮಿತಿಯ ಮುಖಂಡರನ್ನ, ಎಲ್ಲ ಸಾಹಿತಿಗಳು, ಚಿಂತಕರನ್ನ ಕರೆದು ಅವರಿಂದ ಲಿಖಿತ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ದೇವೆ ಇದೇ ವಿಷಯಕ್ಕೆ. ಯಾವುದು? ರಾಜಧಾನಿ ವಿಷಯಕ್ಕಾಗಿ. ನಿಮ್ಗೆ ಅಲ್ಲಿ ತೋರಿಸುದು, ನಾನು ನಿಮ್ಗೆ ಇದನ್ನ ತೋರಿಸ್ತೇನೆ ಸರ್. ಅವರು ವಿಶೇಷವಾಗಿ ನಾವು ಒಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಪಂಚ ನಿರ್ಣಯಗಳು ಅನ್ನುವಂತಹ ಒಂದು ಅಭಿಯಾನವನ್ನು ಮಾಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರತ್ಯೇಕ ರಾಜ್ಯ ಆದ್ರೆ ಎಷ್ಟು ಜಿಲ್ಲೆಗಳು ಯಾವ ಬರ್ತಾವ ಅನ್ನೋದ್ರ ಕುರಿತು, ಆಮೇಲೆ ಪ್ರತ್ಯೇಕ ರಾಜ್ಯದ ರಾಜಧಾನಿ ಯಾವ್ದಾಗ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ನಾವು ಆಪ್ಷನ್ ಕೊಟ್ಟಿದ್ವಿ: ಕಲಬುರಗಿ, ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ. ಆದ್ರೆ ಅವರು ಬಾಗಲಕೋಟೆಗೆನ ಹೆಚ್ಚು ಜನರು ಒಲವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈ ಕಾರಣಕ್ಕಾಗಿ ಮಧ್ಯವರ್ತಿ ಮತ್ತು ಅಲ್ಲೆಲ್ಲ ಸಂಪದ್ಭರಿತ ನಾಡು ಮತ್ತು ಮಾದರಿ ನಗರ ಅನ್ನುವಂತ ಕಾರಣಕ್ಕಾಗಿ. ಇವಾಗ ಆಡಳಿತ ಕೇಂದ್ರ ಈಗ ಬಾಗಲಕೋಟೆ ಅಂತ ಭಾವಿಸ್ಕೊಳ್ಳೋಣ ಸರ್. ಈಗ ನಾವು ಅಖಂಡ ಕರ್ನಾಟಕವನ್ನು ನೋಡಿದಾಗ ಈಗ ನಮ್ದೇ ಆಗಿರ್ತಕ್ಕಂಥ ಒಂದು ನಾಡಗೀತೆ ಇದೆ ಸರ್. ನಿಮ್ಗೆ ಅದ್ರ ಜೊತೆಗೆ ನಮ್ದೇ ಆಗಿರ್ತಕ್ಕಂಥ ಒಂದು ಬಾವುಟ ಇದೆ ಸರ್. ಈಗ ಒಂದ್ ವೇಳೆ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ಆಯ್ತು ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೂ ತನ್ನದೇ ಆಗಿರ್ತಕ್ಕಂಥ ಗೀತೆ ಮತ್ತು ಬಾವುಟವನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆನಾ ಸರ್? ನಾನೇ ಸ್ವತಃ ಉತ್ತರ ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಹಿರಿಮೆ ಗರಿಮೆಗಳ ಬಗ್ಗೆ 3 ಕವನಗಳನ್ನ ಬರೆದಿನಿ. ಮತ್ತು ಕೆಲವು ಸಾಹಿತಿಗಳು ಉತ್ತರ ಕರ್ನಾಟಕದ ಮಹತ್ವವನ್ನ ಸಾರುವಂತ ಅನೇಕ ಗೀತೆಗಳನ್ನು ಬರೆದ. ಏನ್ ಸರ್? ಮತ್ತು ನೀವು ನಾಡ ಬಾವುಟದ ಬಗ್ಗೆ ಮಾತಾಡಿದ್ರಿ. ನಮ್ಮ ಉತ್ತರ ಕರ್ನಾಟಕದ ಬಾವುಟ ಏನು ಅಂತಂದ್ರೆ, ಅದನ್ನು ಕೂಡ ಎಲ್ಲ ಜಿಲ್ಲೆಗಳಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿಕೊಂಡು ಒಂದು ನಿರ್ಮಾಣ ಮಾಡಿವಿ. ಮೇಲೆ ಕೇಸರಿ, ಮಧ್ಯದಲ್ಲಿ ಹಳದಿ, ಕೆಳಗಡೆ ಹಸಿರು ಬಣ್ಣ, ಈ ತ್ರಿವರ್ಣ ಧ್ವಜ, ಮತ್ತು ಮಧ್ಯಭಾಗದಲ್ಲಿ ನೀಲಿ ವರ್ಣದ ನಮ್ಮ ಉತ್ತರ ಕರ್ನಾಟಕ ನಕ್ಷೆ ಇದೆ. ಅಲ್ಲಿ ಉತ್ತರ ಕರ್ನಾಟಕ ಮಾತೆಯ ಒಂದು ಭಾವಚಿತ್ರವೂ ಇದೆ. ಅಂದ್ರೆ ಇವಾಗ ತ್ರಿವರ್ಣ ಧ್ವಜವನ್ನು ಹೇಳಿದ್ರಿ ಸರ್, ವರ್ಣಗಳು ಏನೇನು ಸಂಕೇತಿಸ್ತಾವ ಸರ್? ಅಫ್ಕೋರ್ಸ್, ಈಗ ಕೇಸರಿ ಅಂತಂದ್ರೆ ಅದು ಶೌರ್ಯದ ಸಂಕೇತ, ನಿಷ್ಠೆಯ ಸಂಕೇತ. ಆಮೇಲೆ ಹಳದಿ ಅನ್ನುವಂಥದ್ದು ಒಂದು ಹೊಸತನದ ಸಂಕೇತ. ಇದು ಒಂದ್ ವೇಳೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅದರ
ನಾಡ ಧ್ವಜ ಇದಾಗಿರ್ತದ. ಎಸ್ ಸರ್. ಕೆಂಪು ಕೇಸರಿ, ಹಳದಿ, ಹಸಿರು, ಮಧ್ಯದಲ್ಲಿ ನೀಲಿ ವರ್ಣದ ನಮ್ಮ ಭೌಗೋಳಿಕ ನಕ್ಷೆ. ಇದ್ರ ವಿಶೇಷ ಏನ್ ಸರ್? ನೀಲಿ ಇದು ನಮ್ಮ ಉತ್ತರ ಕರ್ನಾಟಕದ ಮ್ಯಾಪ್ ರೀ. ಇದು ಉತ್ತರ ಕರ್ನಾಟಕ ನೀಲಿ ಬಣ್ಣದ ಬಹಳ ವಿಶಾಲವಾದಂತ, ಎಲ್ಲರನ್ನು ಒಳಗೊಳ್ಳುವಂತ, ಎಲ್ಲರೂ ಸಮಾನರು ಅನ್ನುವಂತ ಒಂದು ಸಂದೇಶ ನೀಲಿ ಬಣ್ಣದ ವಿಶೇಷ. ಹಸಿರಂತರೂ ಸಮೃದ್ಧಿ, ಸಂಪದ್ಭರಿತವಾದ್ದು ಬಿಂಬಿಸುವಂತಹದ್ದು. ಈ ರೀತಿ ತ್ರಿವರ್ಣ ಧ್ವಜವನ್ನ ನಾವು ಬಹುಶಃ 4 ವರ್ಣಗಳು ಕೂಡ ಇಲ್ಲಿ ಸೇರ್ಕೊಂಡಿವೆ. ಕೇಸರಿ, ಹಳದಿ, ಹಸಿರು ಮತ್ತು ನೀಲಿ ಬಣ್ಣ. ಈ 4 ವರ್ಣಗಳನ್ನ ಹೊಂದಿರುವಂತ ಧ್ವಜ ನಮ್ಮ ಉತ್ತರ ಕರ್ನಾಟಕದ ನಾಡ ಧ್ವಜ. ಸರ್, ಇವಾಗ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ತಾವೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ. ತಮ್ಮದೇ ಆಗಿರ್ತಕ್ಕಂತ ಸಂಘಟನೆ ಇದೆ. ಸೊ ಆ ಮೂಲಕ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು, ಕ್ರಿಯಾಶೀಲವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈ ನಿಮ್ಮ ಹೋರಾಟಕ್ಕೆ ಏನೆಲ್ಲ ಅಡೆತಡೆಗಳು ಬಂದಿರತಕ್ಕಂಥದ್ದು ಮತ್ತೆ ಅದನ್ನ ನೀವು ಯಾವ ರೀತಿಯಾಗಿ ಅದನ್ನ ಫೇಸ್ ಮಾಡ್ತಾ ಹೋಗಿದ್ರೆ ಸರ್? ನಾವು 2016ರಲ್ಲಿ ಈ ಸಂಘಟನೆಯನ್ನ ನೋಂದಣಿ ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್. ರಿಜಿಸ್ಟ್ರೇಷನ್ ಮಾಡಿಸುವಾಗ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿರ್ಮಾಣ ಸಮಿತಿ ಅಂತ ತಿಳ್ಕೊಂಡು ರಚನೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ ಆಗಿತ್ತು. ಆದ್ರೆ ಅದು ಆಡಳಿತಾತ್ಮಕವಾಗಿ ಕೆಲವೊಂದಿಷ್ಟು ಇಲ್ಲ, ಹಂಗ ಬರೋದಿಲ್ಲ, ಪ್ರತ್ಯೇಕ ರಾಜ್ಯ ಅಂತ ನೀವು ಆ ವರ್ಡ್ ಅನ್ನ ಸೇರಿಸ್ಬೇಡ್ರಿ, ಉತ್ತರ ಕರ್ನಾಟಕ ಅಂತ ಮಾಡಬೇಡ್ರಿ ಅಂತ ವಿರೋಧಗಳು ಬಂದು. ಆದ್ರೂ ಕೂಡ ನಾವು ಅದನ್ನು ಕಾನೂನಾತ್ಮಕವಾಗಿ ಸಲಹೆಗಳನ್ನ, ನಮ್ಮ ಕಾನೂನು ಸೆಲ್ ಐತಿ ಸರ್, ನಮ್ಮ ಪವಾಡ್ ಶೆಟ್ರು ವಕೀಲರದಾರ, ಆಮೇಲೆ ವಸ್ತ್ರದ ವಕೀಲರದಾರ, ಆಮೇಲೆ ನಮ್ಮ ಎಸ್ ಮಾದರ್ ಸರ್ ವಕೀಲರದಾರ, ಇವೆಲ್ಲ ಸುಮಾರು ಒಂದು 25 ಜನರದ್ದು, ಪಾಟೀಲ್ ಸರ್ ಇವರೇನ್ ವಕೀಲರದಾರಲ್ರಿ, ಆ ಎಲ್ಲ ವಕೀಲರ ಮಾಹಿತಿಯನ್ನ, ಕಾನೂನು ಸಲಹೆಯನ್ನ ತೆಗೆದುಕೊಂಡು ನಾವು ಬಾಗಲಕೋಟೆಯೊಳಗ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಸರ್. ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಂತಾನೆ ಮಾಡಿದ್ವಿ. ಅವ್ರು ಉತ್ತರ ಕರ್ನಾಟಕ ಭಾಗ ನೀವೇನೋ ಹೋರಾಟ ಮಾಡಿದ್ರು ಕೂಡ ಅದನ್ನ ಉತ್ತರ ಕರ್ನಾಟಕ ಅನ್ನೋ ಶಬ್ದ ಬಳಸಬೇಡ್ರಿ, ಅದು ರಾಜ್ಯ ಒಡೆಯುವಂತಹದ್ದು ಅಂತ ಆಗ್ಲೂ ಕೂಡ ಅವ್ರು ಭಾವನಾತ್ಮಕವಾಗಿ ಹೇಳಿದ್ರು. ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಏನೇನು ಅವಕಾಶಗಳವ, ಏನ್ ಅನಿವಾರ್ಯತೆ ಐತಿ, ಯಾಕೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಮಾಡೋ ಸಲುವಾಗಿ ಹೋರಾಟವನ್ನು ಮಾಡಾಕತ್ತೀವಿ ಅನ್ನೋದನ್ನೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟಾಗ ಅವರು ಒಪ್ಕೊಂಡು ನಮಗ 20/4/2016 ನೋಂದಣಿಯನ್ನು ಮಾಡಿಕೊಟ್ರು. ಸರ್, ಇವಾಗ ನೀವು ಓಕೆ, ಆ ಸಂದರ್ಭದೊಳಗ ಕೆಲವರು ನಮ್ಮನ್ನು ಬೇದ್ರು, ಕೆಲವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆನೂ ಆಯ್ತಾ? ಹೌದು. ಇಲ್ಲೇ ನಮ್ಮ ಬಾಗಲಕೋಟೆಯ ಚರಂತಿ ಮಠದ ಶಿವಾನುಭವ ಕಲ್ಯಾಣ ಮಂಟಪದೊಳಗೊಂದು ಸಮಾವೇಶವನ್ನು ಮಾಡಿದಾಗ ಈ 15 ಜಿಲ್ಲೆಗಳಿಂದ ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು, ಹೋರಾಟಗಾರರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿದ್ರು. ಸೇರಿದಾಗ ಅದು ಚಿಂತನ ಮಂಥನ ಕಾರ್ಯಕ್ರಮ ನಡೆದಿತ್ತು. ಉತ್ತರ ಕರ್ನಾಟಕದ ಬಗ್ಗೆ BD ಹಿರೇಮಠರು ಕೂಡ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ವಕೀಲರು, ಧಾರವಾಡದವರು, ಆಮೇಲೆ ಬಹಳಷ್ಟು ಚಿಂತಕರು, ಸಮಾಜವಾದಿಗಳು, ಎಲ್ಲ ವರ್ಗದ ತಜ್ಞರು ಇರುವಾಗ ಪತ್ರಕರ್ತರು ಕೂಡ ಅಲ್ಲಿದ್ರು, ಮಾಧ್ಯಮ ಮಿತ್ರರು ಇದ್ರು. ಆ ಚರ್ಚೆ ನಡೆದಾಗ ಒಂದು 8-10 ಜನ ಕಿಡಿಗೇಡಿಗಳು, ಬೇರೆ ಸಂಘಟನೆಯವರು ಒಮ್ಮೆಲೆ ಎದ್ದು ನಿಂತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಮಾಡಕ್ ಹೊಂಟಾರ, ಇವ್ರು ನಾಡದ್ರೋಹಿಗಳು ಅಂತ ತಿಳ್ಕೊಂಡು ಘೋಷಣೆ ಹಾಕಿ ನಮ್ಮ ಒಂದು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಸಂಘರ್ಷಗಳಾದವು. ಹಿರಿಯರುವಂತ ದಂಡಿಯಾ ಅವರು, ಮುತ್ತಪ್ಪ ಕೋಮಾರ್ ಅಂತ ತಿಳ್ಕೊಂಡು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಅವ್ರ ಮೇಲೆ ಕೆಲವು ಹಲ್ಲೆಗಳನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. ಆವಾಗ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ರಕ್ಷಣೆಯನ್ನ ಮಾಡಿ ಅವರೆಲ್ಲವನ್ನು ದುಷ್ಕರ್ಮಿಗಳನ್ನ ಅರೆಸ್ಟ್ ಮಾಡಿ ನಮ್ಮ ಒಂದು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೆ ಹೀಗೆ ಅನೇಕ ರೀತಿಯಲ್ಲಿ ಭಾವ ಕಡೆ ನಾವು ಈ ಎಲ್ಲಾ ಚಿಂತನ ಮಂಥನ ಕಾರ್ಯಕ್ರಮ ಮಾಡುವಾಗ ವಿರೋಧಗಳು ಬಂದು ನಾವು ವಿಷಯವನ್ನು ಹೇಳಿದಾಗ ಏನ್ ಅನ್ಯಾಯ ಆಗೈತಿ, ತಾರತಮ್ಯ ಆಗೈತಿ, ಮಲತಾಯಿ ಧೋರಣೆ ಆಗೈತಿ ಅನ್ನೋದನ್ನ ಹೇಳಿದಾಗ, ಅಥವಾ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ನಮಗೆ ಏನು ನಮ್ಮ ಮಕ್ಕಳಿಗೆ, ನಮ್ಮ ಭಾಗದ ಜನರಿಗೆ ಏನು ಅನುಕೂಲ ಆಗೈತಿ ಅನ್ನೋದನ್ನ ಹೇಳಿದಾಗ, ಹೌದಲ್ರಿ ಇದು ನಮಗ್ ಗೊತ್ತೇ ಇರ್ಲಿಲ್ಲ, ಹಂಗ ನಾವು ರಾಜ್ಯ ಹೊಡಿತಾರ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಿದ್ವಿ, ಹಂಗಿದ್ರ ಮಾಡ್ರಿ ಅನ್ನುವಂತ ಅಭಿಪ್ರಾಯವನ್ನ ಇವತ್ತಿಗೂ ಕೂಡ ಅನೇಕ ಜನರು ಮನಸ್ಸು ಪರಿವರ್ತನೆಯನ್ನು ಮಾಡಿಕೊಂಡು ಇವತ್ತು 95 ಲಕ್ಷ ಜನರ ಅಭಿಪ್ರಾಯ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಸರ್, ಇವಾಗ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ ತಾವೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ. ಈಗ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತಷ್ಟು ಏನಾದ್ರು ಮನವರಿಕೆ ಮಾಡ್ಕೊಡ್ಬೇಕು ಅಥವಾ ಅವ್ರಿಗೆ ಇನ್ನೂ ಏನಾದ್ರು ಹೇಳ್ಬೇಕು ಅನ್ನೋಗಿದ್ರ ನಮ್ಮ ಈ ಒಂದು ವಾಹಿನಿ ಮೂಲಕ ಏನ್ ತಿಳಿಸ್ತಾರ ಸರ್ ಜನಪ್ರತಿನಿಧಿಗಳಿಗೆ? ಉತ್ತರ ಕರ್ನಾಟಕ ಹೊಸ ನಾಡನ್ನು ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಜೊತೆಗೆ
ಅನೇಕ ಸಂಘಟನೆಗಳು ಕೂಡ ಇವತ್ತು ಕೈ ಜೋಡಿಸಿದ್ದಾವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇ ಹೆಸರನ್ನ ಇಟ್ಕೊಂಡು ಅನೇಕ ಉತ್ತರ ಕರ್ನಾಟಕ ಕಲಾವಿದರ ಸಂಘ, ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘ, ಉತ್ತರ ಕರ್ನಾಟಕ ಸಾಹಿತಿಗಳ ಸಂಘ, ಹೀಗೆ ಸುಮಾರು 23ಕ್ಕೂ ಅಧಿಕ ಸಂಘಟನೆಗಳ ನಿರ್ಮಾಣ ಆಗಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಒಕ್ಕೂಟ ಅನ್ನುವಂತ ಕೂಡ ಸಂಘಟನೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದು ಆಗಿದೆ. ಹೀಗಾಗಿ ತಾವೆಲ್ಲರೂ ಇವತ್ತು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಗಮನಿಸಬೇಕು. ಜನಸಾಮಾನ್ಯರ ಭಾವನೆಗಳಿಗೆ ತಾವು ಧ್ವನಿಯಾಗಿ ಸಂಸತ್ತಿನಲ್ಲಿ, ಸದನದಲ್ಲಿ ಇದನ್ನು ವಿಚಾರವನ್ನು ಮಂಡನೆ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಹೊಸ ನಾಡನ್ನ, ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ. ಈಗಾಗಲೇ ನಾನು ಆಮರಣ ಉಪವಾಸವನ್ನ ಕುಂತಿದ್ದೆ. ಆಮೇಲೆ ನಮ್ಮ ಬೆಳಗಾವಿಯ ಜಿಲ್ಲಾ ಘಟಕದ ಅಧ್ಯಕ್ಷರು, ಮಾಜಿ ಕಾಡಾ ಅಧ್ಯಕ್ಷರಾಗಿರುವಂತಹ ಅಡವೇಶ್ ಇಟಿಗೆ ಅವರು ಪಾದಯಾತ್ರೆಯನ್ನು ಮಾಡಿದರು. ನಮ್ಮ ಲೋಕಾಪುರದಲ್ಲಿ ನೀಲೇಶ್ ಬಣ್ಣೂರ್ ಅನ್ನುವಂಥವ್ರು ಅವರು ಬೈಕ್ ರ್ಯಾಲಿಯನ್ನು ಮಾಡಿದರು. ಊರು ಸೇವೆಯನ್ನು ಕೂಡ ನಾವು ಬೆಂಗಳೂರೊಳಗೆ ಮಾಡಿದ್ವಿ. ಎಲ್ಲ ಪ್ರಯತ್ನಗಳು ಆಗಿವೆ. ಅದಕ್ಕೆ ದಯಮಾಡಿ ಇದನ್ನು ಗಮನಿಸಿ, ಪರಿಗಣಿಸಿ, ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು, ಅನಿವಾರ್ಯತೆಯನ್ನು ಅರಿತುಕೊಂಡು ತಾವು ನಮ್ಮ ಭಾಗದ ಯುವಕರಿಗೆ, ಜನಸಾಮಾನ್ಯರಿಗೆ ಒಂದು ಹೊಸ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ತಿಳ್ಕೊಂಡು ನಾನು ಎಲ್ಲ ಜನತೆಯ ಪರವಾಗಿ ಜನಪ್ರತಿನಿಧಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಿಗಳಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮದವರಾಗ್ಲಿ, ಟಿವಿ ಮಾಧ್ಯಮದವರಾಗ್ಲಿ, ತಾವೆಲ್ಲರೂ ಕೂಡ ಇದನ್ನು ವ್ಯಾಪಕವಾಗಿ ಜನಸಾಮಾನ್ಯರಿಗೆ ಮತ್ತು ಜನಪ್ರತಿನಿಧಿಗಳಿಗೆ, ಸರ್ಕಾರಗಳಿಗೆ ಮುಟ್ಟಿಸುವಂತ, ಎಚ್ಚರಗೊಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ನಮ್ಮ ಹೋರಾಟ ಸಾರ್ಥಕ ಆಗ್ತೈತಿ. ನಮ್ಮ ಉತ್ತರ ಕರ್ನಾಟಕ ಭಾಗ ಸಂಪತ್ಭರಿತ ನಾಡಾಗಿ ನಿರ್ಮಾಣ ಆಗ್ತೈತಿ. ಮತ್ತೊಂದು ಕನ್ನಡ ರಾಜ್ಯ ನಿರ್ಮಾಣ ಆಗ್ಲಿಕ್ಕೆ ತಾವು ಕೂಡ ಒಂದು ಕೊಡುಗೆಯನ್ನು ಕೊಟ್ಟಂಗಾಗ್ತೈತಿ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ. ನೋಡಿದ್ರಲ್ಲ ವೀಕ್ಷಕರೇ, ಇದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ನಾಗೇಶ್ ಗೊಳಶೆಟ್ಟಿ ಅವರ ಮಾತಾಗಿತ್ತು. ಪ್ರತ್ಯೇಕ ಉತ್ತರ ಕರ್ನಾಟಕ ಮಾಡೋದ್ರಿಂದ ಇಲ್ಲಿ ಜನತೆಯ ಅಭಿವೃದ್ಧಿಯ ಜೊತೆಗೆ ಪ್ರತಿಯೊಬ್ಬರು ಕೂಡ ಸಮೃದ್ಧಿ ಸೌಖ್ಯದಿಂದ ಬದುಕಬಹುದು ಅಂತಕ್ಕಂಥ ಒಂದು ಮಾತನ್ನ ಇವರು ತಿಳಿಸ್ತಾ ಇದ್ದಾರೆ. ಇಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳಿಗಾಗಿ ನಿಮ್ಗೆ ನಿರೀಕ್ಷಿಸ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನೆಲ್. ನಮಸ್ಕಾರ.